ತಮಿಳುನಾಡಿನಲ್ಲಿ ಸರ್ಕಾರ ರಚನೆಗೆ ಸಂಬಂಧಪಟ್ಟ ಹಾಗೆ ಕ್ಷಣಕ್ಕೊಂದು ಬೆಳವಣಿಗೆಗಳು ನಡೀತಾನೆ ಇದ್ದಾವೆ. ಬಿಸಿಕೆ ಪಕ್ಷ ಇದುವರೆಗೂ ಸೈಲೆಂಟ್ ಆಗಿದ್ದಂತಹ ಪಕ್ಷ ಈಗ ವಿಜಯ್ ಅವರ ಟಿವಿಕೆಗೆ ಬೆಂಬಲವನ್ನ ಘೋಷಣೆ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. 116ಕ್ಕೆ ನಂಬರ್ ಸ್ಟ್ರಕ್ ಆಗಿತ್ತು, ಈಗ 118ಕ್ಕೆ ಏರಿಕೆಯಾಗಿದೆ. ಟಿವಿಕೆಯ ವಿಜಯ್ ಅವರಿಗೆ ಬಿಸಿಕೆಯ ಶಾಸಕರು ಬೆಂಬಲವನ್ನ ಸೂಚಿಸಿದ್ದಾರೆ ಅನ್ನುವಂತ ಮಾಹಿತಿ. ತಿರುಮಾವಳನ್ ಇವತ್ತು ನಿರ್ಧಾರವನ್ನ ಪ್ರಕಟ ಮಾಡ್ತೀವಿ ಅಂತಂದಿದ್ರು. ಸಂಜೆ ಸಭೆ ಕೂಡ ಮಾಡಿದ್ರು. ಆ ಸಭೆಯ ನಂತರವೂ ಬಹಿರಂಗವಾಗಿ ಹೇಳಿಕೆಯನ್ನ ನೀಡಲಿಲ್ಲ. ಈಗ ರಾಜ್ಯಪಾಲರಿಗೆ ಇಮೇಲ್ ಮೂಲಕ ತಮ್ಮ ಬೆಂಬಲ ಟಿವಿಕೆ ಪಕ್ಷಕ್ಕೆ ಇದೆ ಅಂತ ಹೇಳಿ ಪತ್ರವನ್ನ ರವಾನೆ ಮಾಡಿದ್ದಾರೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಹಾಗೊಂದು ವೇಳೆ ಆದ್ರೆ 116ಕ್ಕೆ ನಿಂತಿದ್ದಂತಹ ಸ್ಟ್ರಕ್ ಆಗಿದ್ದಂತಹ ನಂಬರ್ 118 ರೀಚ್ ಆಗುತ್ತೆ. 118 ಅಂದ್ರೆ ಮ್ಯಾಜಿಕ್ ನಂಬರ್, ಸರಳ ಬಹುಮತ. ಆ ಬಹುಮತದೊಂದಿಗೆ ಸರ್ಕಾರ ರಚನೆಗೆ ನಟ ವಿಜಯ್ ಅವರಿಗೆ ಯಾವುದೇ ರೀತಿಯಾದಂತಹ ಅಡೆತಡೆ ಉಂಟಾಗೋದಿಲ್ಲ. ವಿಸಿಕೆ ಪಕ್ಷ ಅದಕ್ಕೂ ಮೊದಲು ಮುಸ್ಲಿಂ ಲೀಗ್ ನಾವು ಡಿಎಂಕೆ ಜೊತೆ ಮೈತ್ರಿಯಲ್ಲೇ ಮುಂದುವರಿತೀವಿ, ಬೆಂಬಲವನ್ನ ವಾಪಸ್ ಪಡಿತೀವಿ ಅನ್ನುವಂತಹ ಘೋಷಣೆ ಮಾಡ್ತು. ತಿರುಮಾವಳನ್ ಕೆಲವೇ ಕ್ಷಣಗಳ ಹಿಂದೆ ಎಂಕೆ ಸ್ಟಾಲಿನ್ ರನ್ನ ಭೇಟಿಯಾಗಿ ಬಂದಿದ್ರು. ಅದಾದಂತಹ ನಂತರದಲ್ಲಿ ಸಿಗ್ತಾ ಇರುವಂತಹ ಮಾಹಿತಿ ಇದು. ವಿಸಿಕೆ ಪಕ್ಷ ನಮ್ಮ ಬೆಂಬಲವನ್ನ ನಾವು ಟಿವಿಕೆ ಪಕ್ಷ ಕೊಡ್ತೀವಿ, ಸರ್ಕಾರ ರಚನೆಗೆ ಅನುವು ಮಾಡಿಕೊಡ್ತೀವಿ ಅಂತ ಹೇಳಿ ಘೋಷಣೆಯನ್ನ ಮಾಡಿಕೊಂಡಿದೆ. ರಾಜ್ಯಪಾಲರಿಗೆ ಈ ಬಗ್ಗೆ ಪತ್ರವನ್ನ ಇಮೇಲ್ ಮೂಲಕ ಬಿಸಿಕೆ ಪಕ್ಷ ಕಳುಹಿಸಿದೆ ಅನ್ನುವಂಥ ಇನ್ಫಾರ್ಮೇಶನ್ ಲಭ್ಯವಾಗ್ತಾ ಇದೆ. ಸಿಪಿಐನ 2, ಸಿಪಿಐಎಂನ 2, ವಿಸಿಕೆಯ 2 ಒಟ್ಟು ಸೇರಿದ್ರೆ ಕರೆಕ್ಟ್ ಆಗಿ 118 ತಮಿಳುನಾಡಿನ ವಿಧಾನಸಭೆಯ ಮ್ಯಾಜಿಕ್ ನಂಬರ್. ಆ ಮ್ಯಾಜಿಕ್ ನಂಬರ್ನ ವಿಜಯ್ ರೀಚ್ ಆದ ಹಾಗೆ. ಒಂದು ವೇಳೆ ಇದು ಕನ್ಫರ್ಮ್ ಆದ್ರೆ ರಾಜ್ಯಪಾಲರ ಕಚೇರಿಯಿಂದ ಪತ್ರ ಹೋಗಬೇಕು ಅಥವಾ ರಾಜ್ಯಪಾಲರ ಕಚೇರಿಯಿಂದ ನಟ ವಿಜಯ್ ಅವರಿಗೆ, ಟಿವಿಕೆ ಪಕ್ಷದ ಮುಖ್ಯಸ್ಥ ವಿಜಯ್ ಅವರಿಗೆ ನಾಳೆ ಪದಗ್ರಹಣಕ್ಕೆ ಅವಕಾಶ ಸಿಗಬೇಕು, ಅನುಮತಿ ಸಿಗಬೇಕು. ರಾಜ್ಯಪಾಲರ ಕಚೇರಿ ಎಷ್ಟು ಕ್ವಿಕ್ ಆಗಿ ರಿಯಾಕ್ಟ್ ಮಾಡುತ್ತೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಂತ ಹೇಳಿ ಕಾದು ನೋಡಬೇಕು. ಸದ್ಯಕ್ಕೆ ಸಂಬಂಧಪಟ್ಟ ಹಾಗೆ ತಮಿಳುನಾಡು ರಾಜಕಾರಣದಲ್ಲಿ ಮತ್ತೊಂದು ಮಹತ್ವದ ಬೆಳವಣಿಗೆ. ಅಡೆತಡೆಗಳನ್ನೆಲ್ಲ ಮೀರಿ ವಿಜಯ್ ಸರ್ಕಾರ ರಚನೆಯತ್ತ ಹೆಜ್ಜೆಯನ್ನ ಇಡ್ತಿದ್ದಾರೆ. ಬಟ್ ಕ್ಷಣಕ್ಕೊಂದು ಬೆಳವಣಿಗೆ ಆಗ್ತಾ ಇರೋದು, ಕ್ಷಣಕ್ಕೊಂದು ಕನ್ಫ್ಯೂಷನ್, ಗೊಂದಲಗಳು ಕ್ರಿಯೇಟ್ ಆಗ್ತಾ ಇರೋದು, ಕೊಟ್ಟಂತಹ ಬೆಂಬಲವನ್ನ ವಾಪಸ್ ಪಡಿತಾ ಇರೋದು, ಇದೆಲ್ಲವೂ ಕೂಡ ರಾಜಕೀಯ ಕುತೂಹಲವನ್ನ ಕೆರಳಿಸ್ತಾ ಇದೆ. ಸಿನಿಮಾ ರೀತಿಯ ಕ್ಲೈಮ್ಯಾಕ್ಸ್ಗೆ ಕಾರಣವಾಗ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.